ಸಿದ್ದರಾಮಯ್ಯನವರ ಗೈರು ಹಾಜರಾತಿ ಒಂದು ಸಂದೇಶ ಆದ್ರೆ ಇನ್ನೊಂದು ಇನ್ಫ್ಯಾಕ್ಟ್ ಬಹುದೊಡ್ಡ ಜಿಲ್ಲೆಗಳಿಗೇನೆ ಸಚಿವ ಸ್ಥಾನ ಸಿಗ್ಲಿಲ್ಲ. ಹಿಂಗೆ ಸರ್ ಜಿಲ್ಲಾವಾರು ಸಮುದಾಯವಾರು ಈ ಬಾರಿ ಅಳೆದು ತೂಗಿ ಫೈನಲ್ ಮಾಡಿದ್ರು ಕೂಡ ಒಂದೊಂದು ಜಿಲ್ಲೆಗೆ 3 ಸಚಿವ ಸ್ಥಾನ ಸಿಕ್ಕಿದೆ. ಬಟ್ ಕೆಲವೊಂದು ಜಿಲ್ಲೆಗಳನ್ನ ಕನ್ಸಿಡರೇ ಮಾಡಲಿಲ್ಲ. ಪ್ರಮುಖವಾಗಿ ಉತ್ತರ ಕನ್ನಡ 4 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ರು ಕೂಡ ಒಂದು ಸಚಿವ ಸ್ಥಾನ ಕೊಡಕ್ಕಾಗ್ಲಿಲ್ಲ. ಯಾದಗಿರಿ, ರಾಯಚೂರು ಅಲ್ಲೂ ಕೂಡ ಸಚಿವ ಸ್ಥಾನ ಇಲ್ಲ. ಹಿಂಗ್ ಬ್ಯಾಲೆನ್ಸ್ ಮಾಡ್ತೀರಿ ಮುಂಬರುವ ಚುನಾವಣೆಗಳನ್ನ ಅನ್ನೋದು ಪ್ರಶ್ನೆ ಇದೆ. ಮೊದಲನೇ ಪಟ್ಟಿ ಮಾಡಿದಾಗಲೂ ಕೂಡ ಇಲ್ಲಿ ಕೆಲವು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ. ಅವಾಗಲೂ ಕೂಡ ಹೀಗಿತ್ತು. ಅದನ್ನೆಲ್ಲ ಗಮನ ಇಟ್ಕೊಂಡು ಕೆಲವು ಕಡೆ ಬ್ಯಾಲೆನ್ಸಿಂಗ್ ಮಾಡಲೇಬೇಕಾಗಿ ಬರುತ್ತೆ. ಇರೋಷ್ಟೇ ಇಷ್ಟು ಸ್ಥಾನಗಳು ಇಟ್ಕೊಂಡು ನಾವು ಎಲ್ಲರನ್ನೂ ತೃಪ್ತಿಪಡಿಸೋದಕ್ಕೆ ಆಗಲಿಲ್ಲ. ಮಾಡಲೇಬೇಕಾಗಿತ್ತು, ನ್ಯಾಯವಾಗಿ ಕೊಡಬೇಕಾದಂಥದ್ದೇ. ಆದರೆ ಇಲ್ಲಿ ಅನಿವಾರ್ಯ ಕಾರಣಗಳಿಂದ ಅದು ಕೊಡಲಿಕ್ಕಾಗಿಲ್ಲ. ಹಾಗಾಗಿ ಇದನ್ನು ನಮ್ಮ ಸರ್ಕಾರ, ನಮ್ಮ ನಾಯಕರುಗಳು ಸರಿಪಡಿಸ್ತಾರೆ. ಇನ್ನೊಂದು ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಿದ್ರೆ, ನಿನ್ನೆ ಅವರ ಹುಟ್ಟಿದ ಹಬ್ಬ. ಬೆಳಗ್ಗಿಂದನೂ ಅವರ ಮನೆಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು. ಅದಕ್ಕೆ ವಿಶೇಷವಾದ ಅರ್ಥವನ್ನ ಅಥವಾ ಕಪೋಲ ಕಲ್ಪಿತ ಕಥೆಗಳನ್ನ ಯಾವುದೂ ಕಟ್ಟೋದ ಅವಶ್ಯಕತೆ ಇಲ್ಲ. ಒಂದು ಕ್ಲಾರಿಟಿ ಕೊಟ್ಟಿದ್ರು, ಇಷ್ಟೆಲ್ಲ ಪ್ರಶ್ನೆಗಳು ಕೊಡ್ತಾರೆ. ಎಂತದ್ದೇ ಸಂದರ್ಭ ಆದ್ರೂ ಕೂಡ ಪಕ್ಷದಲ್ಲಿ ಆಗ್ತಾ ಇರುವ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕಿಂತಲೂ ಕೂಡ ಬರ್ತಡೆಯಲ್ಲೇ ಫುಲ್ ಇಡೀ ದಿನ 5 ನಿಮಿಷ ಸಮಯ ಸಿಗಲ್ವಾ? ಕೊಡ್ತಾರೆ. ಅದಕ್ಕೆ ಯಾಕೆ ಇಷ್ಟ ಆತರ ಕೊಡ್ತಾರೆ? ಆಯ್ತಾ? ಆಮೇಲೆ ಏನಿಲ್ಲ, ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ. ಅವರೇ ನಮಗೆ ಮಾರ್ಗದರ್ಶಕರು. ಆಯ್ತಾ? ಆಮೇಲೆ ಇಲ್ಲಿ ಆಗ್ಲಿಂದ ಕೇಳಿದೆ, ಅವರೇ ಅದು ಅಪರಾಧ ಮಾಡಿದ್ದಾನೆ, ಇವನು ಅಪರಾಧ ಮಾಡಿದ್ದಾನೆ, ಅವನಷ್ಟು ಕೋಟಿ ಹೊಡೆದಿದ್ದಾನೆ, ಇಂಥವ್ರು ಕೊಟ್ಟಿದ್ದಾರೆ ಅಂತ ಹೇಳಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ದೇವಸ್ಥಾನವನ್ನೇ ಧ್ವಂಸ ಮಾಡಿ ರಾಜ್ಯದ ಗಡಿಯನ್ನೇ ಡಿವೈಡ್ ಮಾಡಿ ಅಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಂತ ಅಣ್ಣ ತಮ್ಮಂದಿರು, ಒಬ್ಬ ವ್ಯಕ್ತಿಯಲ್ಲ ಅಣ್ಣ ತಮ್ಮಂದಿರ ಮಂತ್ರಿಗಳು ಮಾಡಿದ್ರಲ್ಲ, ಅವಾಗ ಯಾಕೆ ಇವೆಲ್ಲವೂ ಕಣ್ಣಿಗೆ ಕಾಣ್ಲಿಲ್ವಾ? ಅವಾಗ ಕಣ್ಣಿಗೆ ಕಾಣ್ಲಿಲ್ವಾ ಮೇಡಮ್? ಎಲ್ಲಾ ಸರ್ಕಾರದಲ್ಲೂ ಆಗಿದೆ. ಸಿದ್ದರಾಮಯ್ಯನವರು ಒಪ್ಕೋತಾರೆ, ಚಾಂದ್ ಪಾಸ ಸರ್ ಆನ್ ದ ಫ್ಲೋರ್ ಒಪ್ಕೋತಾರೆ. ಎಸ್, ನಮ್ದು ವಾಲ್ಮೀಕಿ ಮಾತಾಡೋರಿಗೆ ಅವತ್ತು ಅವರು ಸತ್ಯದ ಚಿನ್ನ ತರ ಕಾಣಿಸಿದ್ರ ಅನ್ನೋದು ನನ್ನ ಪ್ರಶ್ನೆ. ಮತ್ತೆ ಹಾಗಾದ್ರೆ ಯಾಕಿತ್ತು ನ್ಯಾಯಾಲಯದ ಆದೇಶ ಬರುತ್ತೆ, ಇನ್ನು ಕೂಡ ಸಾವಿಗೆ ನ್ಯಾಯ ಕೇಳ್ಕೊಂಡು ಕಚೇರಿ ಅಂತ ಅಲ್ದಾಡ್ತಾರೋ ಹೊತ್ತಲ್ಲಿ ಅದಕ್ಕೆ ಕಾರಣಕರ್ತರಾದಂತಹ ಇಲಾಖೆಯ ಜವಾಬ್ದಾರಿ ಹೊತ್ತಂತಹ ಸಚಿವರನ್ನ ಮತ್ತೆ ನೀವು ಸಚಿವರನ್ನ ಹಾಕಿ ಮಾಡ್ತೀರಿ ಅಂತ ಆ ಕುಟುಂಬಕ್ಕೆ ನ್ಯಾಯ ಕೊಟ್ಟಂಗ. ಅವರು ಆರೋಪಿ, ಅಪರಾಧಿ ಅಲ್ಲ. ನ್ಯಾಯಾಲಯ ಇದೆ, ನ್ಯಾಯಾಲಯದ ತೀರ್ಮಾನವನ್ನು ಕಾಯ್ತಾ ಇದ್ದೇವೆ. ಚುನಾವಣೆಯಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿ ಬಳ್ಳಾರಿಯ ಪ್ರಚಾರದಲ್ಲೇ ಓಪನ್ ಆಗಿ ಮತ್ತೊಮ್ಮೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆ ಭರವಸೆ ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇತ್ತು. ಭರವಸೆ ಕೊಟ್ಟಿರೋ ಭರವಸೆ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ತಂತ್ರಗಾರಿಕೆಯನ್ನು ಮಾಡಿದ್ದೇವೆ. ಆಮೇಲೆ ಇವ್ರು ಹೇಳಿದ್ರಲ್ಲ 130, ಹೌದು, ರಾಜಕೀಯದಲ್ಲಿ ಎಲ್ಲವೂ ಕೂಡ ಉಂಟು. ಇವ್ರು ಹೇಳಿದ್ರಲ್ಲ ಇರೋ 136 ಜನ ಅಂತೇಳಿ, ನಿಮ್ಮಲ್ಲಿ ಇರೋ ಎಲ್ಲಾ ಎಷ್ಟು ಜನ ಗೆದ್ದಿದ್ರು ಎಲ್ರಿಗೂ ಮಂತ್ರಿ ಮಾಡಿದ್ರ? ಉದಾಹರಣೆಗೆ ಹೇಳ, ಗೂಳಿಹಟ್ಟಿ ಶೇಖರ್ ಒಂದು ಮಾತು ಹೇಳಿದ್ರು, ಮಾಧ್ಯಮಗಳೆಲ್ಲ ಗೊತ್ತಿದೆ. ಪಕ್ಷಾಂತರ ಮಾಡಿದ್ರಲ್ಲಿ ಮೊದಲನೇ ಕುರಿ ನಾನು ಅಂತ. ಆತನಿಗೆ ಆಮಿಷ ಒಡ್ಡಿ ಕರ್ಕೊಂಡು ಮಂತ್ರಿ ಮಾಡಿ 2ನೇ ಸಾರಿ ಕೈ ಬಿಟ್ಟಾಗ ಬಟ್ಟೆ ಹರ್ಕೊಂಡು ವಿಧಾನಸಭೆಯಲ್ಲಿ ಟೇಬಲ್ ಮೇಲೆ ನಿಂತ್ಕೊಂಡು ಧಿಕ್ಕಾರ ಹಾಕಿದ್ರಲ್ಲ, ಅದು ಜ್ಞಾಪಕ ಇದೆಯಾ? ಬೇರೆಯವ್ರ ಮೇಲೆ ತೋರಿಸೋ ಬದಲು ಗಾಜಿನ ಮನೆಯಲ್ಲಿ ನೀವೇ ಕುಂತಿದ್ದೀರಿ, ಗಾಜಿನ ಮನೆಯಲ್ಲಿ ನೀವೇ ಕುಂತಿದ್ದೀರಿ, ಬೇರೆಯವ್ರಿಗೆ ಯಾಕೆ ಕಲ್ಲು ಹೊಡಿತೀರಿ? ದೇವರಾಜರ ಟರ್ಮಿನಲ್ ಏನಾಯ್ತು? ಯಾರು ಹಗರಣ ಮಾಡಿದ್ಯಾರು? ಜೈಲ್ಗೆ ಹೋಗಿದ್ಯಾರು? ನಮ್ಮ ಪಕ್ಷದವರ, ನಿಮ್ಮ ಪಕ್ಷದವರ? ಇವತ್ತಿನ ವಿಚಾರ ಸಚಿವ ಸಂಪುಟದ ಬಗ್ಗೆ ಇತ್ತು, ಆದ್ರಿಂದ ನಾನು ಅದ್ರ ಬಗ್ಗೆನೇ ಮಾತಾಡ್ತೀನಿ. ಕೈಯಲ್ಲಿ ಸಂವಿಧಾನದ ಬುಕ್ಕನ್ನು ಇಟ್ಕೊಂಡು ದೇಶಾದ್ಯಂತ ಓಡಾಡ್ತಿರುವಂತ ಈ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸಭಾಪತಿ, ಉಪಸಭಾಪತಿ, ಹಾಗೆ ನಮ್ಮ ಏನು ಸದನದ ಒಂದು ಸ್ಪೀಕರು, ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಅನ್ನೋದು ಪ್ರಜಾಸತ್ತಾತ್ಮಕ ಒಂದು ಸದನದ ಪ್ರತಿನಿಧಿಗಳು ಗೌರವದಿಂದ ಒಂದು ಆರಿಸುವಂತಹ ಒಂದು ಪ್ರಜಾಸತ್ತಾತ್ಮಕ ಪವಿತ್ರವಾದ ಹುದ್ದೆಗಳು. ಇದನ್ನು ಲೆಟರ್ ಅಲ್ಲಿ ಬರೀತೀರಂದ್ರೆ ಸಂವಿಧಾನಕ್ಕೆ ಏನ್ ಗೌರವ ಕೊಡ್ತಾ ಇದ್ದೀರಾ? ಒಂದ್ ನಿಮಿಷ ಇದು ನಾನು ಮತ್ತೊಮ್ಮೆ ಹೇಳಕ್ ಹೇಳುದು, ಏನು ಸಾಂವಿಧಾನಿಕ ಹುದ್ದೆಗಳಿಗೆ ಬೆಲೆ ಇಲ್ವಾ? ಅಥವಾ ಇದೇ ನೀವು ಸಂವಿಧಾನಕ್ಕೆ ಕೊಡುವಂತಹ ಒಂದು ವಿಧಿವಿಧಾನಕ್ಕೆ ಕೊಡುವಂತಹ ರೆಸ್ಪೆಕ್ಟ್? ಅದರ ಜೊತೆಗೆ ಮಹಿಳಾ ಪರವಾಗಿ ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಪ್ರಿಯಾಂಕಾ ವಾದ್ರಾ ಅವರಿಗೆ ಕೇಳ್ಕೊಳ್ತೀನಿ, ಲಡ್ಕಿಯು ಲಡ್ಸಕ್ತಿಯು ಅಂತ ಪದೇ ಪದೇ ಹೇಳಿದ್ರಿ. ಪದೇ ಪದೇ ನಾವು ಮಹಿಳೆಯರ ಜೊತೆ ಇದ್ದೀವಿ. ಇವತ್ತು ಒಂದೇ ಒಂದು ಮಹಿಳೆಯರಿಗೆ ಕ್ಯಾಬಿನೆಟ್ ಇಲ್ಲ ಅಂತ ಹೇಳಿದಾಗ ನಿಮ್ಗೆ ಇಲ್ಲಿ ಕಾಲ್ ಮಾಡಿ ಅಥವಾ ಇಮಿಡಿಯೇಟ್ ಇದು ಮಾಡುವಂತ ಅವಶ್ಯಕತೆ ಇಲ್ವಾ? ಶಕ್ತಿ ಇಲ್ವಾ? ಇದನ್ನು ಇವರು ಪದೇ ಪದೇ ಏನಕ್ಕೆ 3 ಸರಿ ಹೇಳ್ತಿದ್ದೀರಿ ಅಂತ ಹೇಳಿದ್ರೆ,
ಒಂದು AAC ದೊಡ್ಡ ಪಾರ್ಟಿ ಅಂತ ನೀವು ಹೇಳ್ತಿದ್ದೀರಾ, ಅವರ ಕಾರ್ಯದರ್ಶಿಗಳು ಬರ್ದಿರುವಂತ ಲೆಟರ್ ಸೈನ್ ಸಭಾಪತಿ ಉಪಸಭಾಪತಿಯ ಹೆಸರು, ಬೇರೆ ಯಾರೋ ಬರ್ದಿರೋದಲ್ಲ. ಅದನ್ನು ಕೂಡ ಅದೇ ಲೆಟರ್ ತಾನೇ ಹೋಗಿರೋದು ಗವರ್ನರ್ಗೆ. ಇಷ್ಟಾದ್ರೂ ಮೂಗು ಏನೋ ಒಂದು ಗಾದೆ ಇದೆ ನಮ್ಮ ಕಡೆಯಲ್ಲಿ, ಇವರು ಒಪ್ಕೊಳ್ಳುವ ತಪ್ಪಾಗಿದೆ ಅಂತ ಹೇಳುವ